ಬಾಯಿ ಮುಚ್ಚಾಕ ಆಗುದಿಲ್ರಿ ಅಪ್ಪ. ಊರ್ ಮುಂದಿನ ಬಾವಿಯಾಗ ಬೀಳಾದ್ರೂ ಬೀಳ್ತೀನ್ರಿ ಅಪ್ಪ. ನಾ ಬೀಳ್ತೀನಿ, ಆದ್ರ ಆಡ್ಕೊಳ್ಳೋ ಮಂದಿ ಬಾಯಾಗ ನಾ ಬೀಳಾಕ ತಯಾರಿಲ್ಲಪ್ಪ, ತಯಾರಿಲ್ಲ. ಆಡ್ಕೊಳ್ಳೋರು ಬಾಯಿ ಮುಚ್ಚಬೇಕಾದ್ರ ಹಂಗಾತ ಮಕ್ಕೊಂದು ಎದಿ ಮ್ಯಾಗ ಮಣ್ಣು ಹಾಕೊಂಡು ಗೋರ್ಯಾಗ ಬಿದ್ರ ಮಾತ್ರ ಹಾಕತ್ತಪ್ಪ. ಈ ಜೀವನ ಹಾಕೈತಿ. ಮನುಷ್ಯ ಎಷ್ಟು ನೋವು ಆಗೈತೆ ಅಂತೇಳಿ ನನಗೀಗ ಅರ್ಥ ಆಗೈತಪ್ಪ. ಈ ಇಪ್ಪತ್ತಿ ಸಂಕಟ ಸಾಯಕ್ಕೂ ಬಿಡುವಲ್ದು, ಬದುಕಾಕೂ ಬಿಡುವಲ್ದು. ರಮಣ ಸಾವಿರ ಸುಳ್ಳು ಹೇಳಿ ಒಂದು ಕಲ್ಯಾಣ ಕೆಲಸ ಮಾಡಂತ ಹೇಳ್ಯಾರ. ಹೌದಪ್ಪ, ಹೌದು. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ನಮ್ಮ ಅಣ್ಣ ಬಸವಣ್ಣವರು ಹೇಳ್ಯಾರು. ಅದು ಅಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿಯೊಳಗಾಲ ನಡೆಯದಿದ್ದರೆ ಕೂಡಲ ಸಂಗಮದಂದು ಲಚ್ಚುವನಯ್ಯನಂತೂ ಹೇಳ್ಯಾಡ್ರಿ. ಯಪ್ಪ, ಬಸವಣ್ಣವರ ತತ್ವಕ್ಕೂ ಆದರ್ಶಕ್ಕೂ ಏನು ಅರ್ಥನ ಇಲ್ಲೇನ್ರಿ ಅಪ್ಪ? ಐತಿ ರಮಣ್ಣ, ಐತಿ. ಮಹಾನುಭಾವರು ಹೇಳಿದ ತತ್ವಕ್ಕ ಒಂದು ಅರ್ಥ ಐತಿ ರಾಮಣ್ಣ. ಮನಸ್ಸು ಗಟ್ಟಿ ಮಾಡಿಕೊಂಡು ಮಗ ಮಾಡಿದ ತಪ್ಪಿಗಾಗಿ ಯಾವ ತಪ್ಪು ಮಾಡದ ಈ ನಿರಪರಾಧಿಯಾದ ಗಂಗಾನ ನನ್ನ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳ. ಮಗನ ಮದುವೆ ಮಾಡೀನಿ, ಮನೆ ಸೊಸೆ ಕಾಲು ಹಿಡ್ಕೊಂಡಾದ್ರೆ ಈ ಸಮಸ್ಯೆ ಬಗೆಹರಿಸಿನಿ ಅಂದ್ರ ಬಾಯಿ ಬಾಲ ಇಲ್ಲದ ಈ ಸಮಾಜ ಬಾಯಿ ಬಂದಂಗ ಮಾತಾಡಿ ಬಲಾಢ್ಯರಾದ ದೀನದಯಾಳ ಸೌಕಾರು ಬಡವನ ಸೊಸಿನ ಸಾಲದ ರೂಪಕ್ಕೆ ಸ್ವಂತದ ಮಾಡಿಕೊಂಡ್ರು ಅಂತಾರ. ರಾಮಣ್ಣ, ನಿನ್ನ ತಂದೆ ವಯಸ್ಸಿನಾದವ ನಾನು ಒಂದು ಅನುಭವದ ಮಾತು ಹೇಳ್ತೀನಿ. ಕೀರ್ತಿ ಏನು ರಾಮಣ್ಣ? ನೀವು ನನ್ನ ತಂದೆ ತಾಯಿರಿ, ನೀವು ನಮ್ಮ ದೇವರು ಅಲ್ರಿ. ನಿಮ್ಮ ಮಾತು ಕೇಳಿದ್ರ ಆ ಗುಡ್ಡದ ಮಲ್ಲಯ್ಯ ಮೆಸ್ತಾನೇನ್ರಿಪ್ಪ ನನ್ನ. ಹೇಳ್ರಪ್ಪ, ಹೇಳ್ರಿ, ಕೇಳ್ತೀನಿ, ಹೇಳ್ರಿ ಅಪ್ಪ. ಈ ಮನುಷ್ಯ ಜನ್ಮ ಮಾಡಿದ ಪಾಪಗಳನ್ನು ತೊಳೆಯಾಕಂತ ನಮ್ಮ ದೇಶದ ನೆಲದಾಗ ಪವಿತ್ರವಾದ ಗಂಗಾ ನದಿ ಹರಿದೈತಿ. ಆ ನದಿಯೊಳಗೆ ಬಿಂದು ಸ್ನಾನ ಮಾಡಿದ್ರ ಮಾಡಿದ ಪಾಪಗಳೆಲ್ಲವೂ ಪರಿಹಾರ ಆಗ್ತವಂತ ಹೇಳಿ ಸನಾತನ ಧರ್ಮದ ಹಿಂದೂ ಪುರಾಣ ಪುಣ್ಯ ಕಥೆಗಳ ಹೇಳಾಕತ್ಯಾವ. ಅದರಂತೆ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಹೆಣ್ಣು ಜೀವಕ್ಕೂ ಆ ದೇವರು ತಿಂಗಳ ಮುತ್ತು ಅಂತ ಒಂದು ವರ ಕೊಟ್ಟಾನ. ಆ ತಿಂಗಳ ಮುಟ್ಟಿನಾಗ ಗಂಗರ ಪಾಪಕ್ಕ ಪರಿಹಾರ ಐತಿ, ಫಲಾನ ಐತಿ. ಆದ್ರೆ ಫಲ ಬಯಸುವಂತ ಗಳಿಗಿದಲ್ಲ, ಇದಕ್ಕೆ ನೀವು ಹೂ ಅಂದ್ರ ಇದಕ್ಕೆ ಪರಿಹಾರ ಹುಡ್ಕೊಡೋರಮ್ಮಣ್ಣ. ಫಲಾನು ನಮ್ಮ ಕೈಯಾಗೈತಿ, ಪರಿಹಾರನು ನಮ್ಮ ಕೈಯಾಗೈತಿ ಅಂದ್ರ ಅಪರ ಬಂಡ ಜೀವನ ಸಾಗಿಸಿ ಮನುಷ್ಯನ ರೀತಿ ರಿವಾಜಕ್ಕೆ ವಿರುದ್ಧಾಗಿ ನಡ್ಕೊಂಡಂಗ ಆಗುದಿಲ್ಲೇನ್ರಿ ಅಪ್ಪ? ನಿನ್ನ ಮಾತು ಕರೆಯದ ಬಣ್ಣ. ಈ ಮಾತನ್ನ ನನ್ನ ಸ್ವಾರ್ಥಕ್ಕೆ ಹೇಳಾಕತ್ತೀನಂತೀರಿ, ಇಲ್ಲ ಧರ್ಮ ಸಂಕಟದೊಳಗೆ ಹೇಳಾಕತ್ತೀನಂತ. ಯಾವ ತಪ್ಪು ಮಾಡದ ಸತ್ತು ಹೋದ್ರ ಸಾವಿನ ಸಮಸ್ಯೆ ಬಗೆಹರಿಯಲಿಲ್ಲ ನಮ್ಮಣ್ಣ. ಈ ದುರಂತದ ಲಾವಾರಸನ ಜ್ವಾಲಾಮುಖಿ ಆಗಕ್ ಬಿಡ್ಲಾರ್ದಂಗ ನಮ್ಮ ಹೊಟ್ಟೆ ಆಗ ಕೊಟ್ಟಾಗಿಟ್ಕೊಂಡು ಜೀವನ ಮಾಡಿ ನೀ ತಿಂಗಳಾವಧಿ ವಿಚಾರವಂತದಿ. ಜರ ವಿಚಾರ ಮಾಡಿ ನೋಡಪ್ಪ, ಜರ ವಿಚಾರ ಮಾಡಿ. ಈ ವಿಷಯ ನನ್ನ ತಮ್ಮ ಗೊತ್ತಾಗುದು ಬ್ಯಾಡ ಅಂತೀರ ಯಪ್ಪ? ಹೌದು ರಮಣ್ಣ, ತನ್ನ ಪವಿತ್ರವಾದ ಶೀಲ ಹಾಳಾದರು. ಅದರ ಪರಿಜ್ಞಾನ ಮುಗ್ಧ ಗಂಗ ನಿನ್ನ ತಮ್ಮನೇ ತನ್ನ ಗಂಡ ಅಂತ ಮನಸ್ಸಿನಾಗ ದೊಡ್ಡ ಆಸೆ ಇಟ್ಕೊಂಡ. ಅವಳ ಆಸೆ ಮನೆಗೆ ಬೆಂಕಿ ಹೆಚ್ಚು. ಅವಳ ಆಸೆ
ನಾವ ಬೆಂಕಿ ಹಚ್ಚುದು ಬ್ಯಾಡೋ ರಮಣ. ನನ್ನ ಸ್ವಾರ್ಥ ಬಂಗಾರದಂತೆ ನಿಮ್ಮ ಬಾಳೆಕಾಯಿ ನನ್ನ ಮಗನ ಬೆಂಕಿ ಇಟ್ಟಲ್ಲ ಅನ್ನೋ ಸಂಕಟ ಒಂದು ಕಡೆ ಆದ್ರ ಧರ್ಮದ ದಾರಿಯೊಳಗೆ ನಡೆಯುವ ಈ ದೀನ ದಯಾಳು ಸೌಕಾರ ಧರ್ಮದ ಚೌಕಟ್ಟನ್ನು ಎಡವಿದೇನು ಅನ್ನೋ ಸಂಕಟ ಮತ್ತೊಂದು ಕಡೆ ಆಗ ನನ್ನ ಸ್ವಪ್ರತಿಷ್ಠೆಯೋ ನನ್ನ ಸ್ವಾರ್ಥಕ್ಕೂ ನಿನ್ನನ್ನು ಬಲಿ ಪಶುನೈ ಮಾಡಕತ್ತೀನೇನು ಅಂತೇಳಿ ನನ್ನಂತರಾತ್ಮ ಚುಚ್ಚಿ ಚುಚ್ಚಿ ಕೊಲ್ಲಾಕತ್ತೈತಿ. ರಮಣ ರಮಣ ನೀನವನಿಂದ ಈ ಜೀವಕ್ಕೆಲ್ಲ ಹಾಕಿದ ದೇವರು ನೀವು ಕಲ್ಲ ನೀರು ಹಾಕ್ಸುದು ನನ್ನ ಕೈಯಿಂದ ಆಗುದಿಲ್ರಿ ಅಪ್ಪ. ಅಪ್ಪರ ನಿನ್ನ ತಿಂಗಳ ಮುಟ್ಟ್ಯಾಗ ಅವಳ ಪಾಪಕ್ಕೆ ಪರಿಹಾರ ಐತಿ ಅಂತಂದ್ರ ನನ್ನ ಗಂಗಾ ಮತ್ತೆ ಪವಿತ್ರ ಅಕ್ಕಾಳ್ರಿ ಅಪ್ಪ ಅಕ್ಕಳ. ಆದ್ರ ನೀವು ಮಾತ್ರ ಕಲ್ಲ ನೀರು ಹಾಕ್ಬೇಡ್ರಿ ಅಪ್ಪ. ಅದ್ರಿ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡನ್ನು ಮಾತಿದ್ದೆ ನಾನು ಸಿದ್ಧದಿನ್ರಿ ಅಪ್ಪ, ನಾನು ಸಿದ್ಧದಿನಿ. ರಾಮಣ್ಣ ಎಂಥ ಮಾತಪ್ಪ ನಿನ್ನ ನಿಯತ್ತು ಪ್ರಾಮಾಣಿಕತನ ನನ್ನ ಸ್ವಾರ್ಥಕ್ಕೆ ಬಯಸ್ಕೊಂಡ ಮಹಾ ಪಾಪಿದ ದಯವಿಟ್ಟು ನನ್ನ ಪರಿಚಯಿಸಿದ್ರು ರಮಣ. ಇದು ನಮ್ಮ ಕರ್ಮದ ಗಂಡ ಐತ್ರಿ ಅಪ್ಪ, ಇದು ನನ್ನ ಕರ್ಮದ ಗಂಡ ಐತಿ. ಇದನ್ನ ನಾನ ಹೊರಬೇಕ್ರಿ. ಆ ದೇವ್ರ ಈ ರೂಪದಾಗ ನನಗೊಂದು ಕೆಲಸ ಕೊಟ್ಟಾನಂತ ತಿಳ್ಕೊತೀನಿ ಅಪ್ಪ. ಅಪ್ಪರ ಅಪ್ಪರ ನೀವು ಮನಸ್ಸು ಘಾಸಿ ಮಾಡ್ಕೋಬೇಡ್ರಿ ಅಪ್ಪ. ಈ ಮನಿ ದೊಡ್ಡ ಮಗ ಅಂದ್ರೆ ನಾನ ಹೌದಲ್ಲಪ್ಪ, ಅಲ್ರಿ ನಾನೇ ದೊಡ್ಡ ಮಗ ಅಪ್ಪ. ಮನಸ್ಸಿನ್ಯಾಗ ಎಲ್ಲ ನನ್ನ ನುಂಗ್ಕೊಂಡು ಕಪ್ಪಿರ್ತೀನಿ ಅಪ್ಪ ನಾನು. ಅಪ್ಪರ ಆದ್ರೆ ಸಣ್ಣ ಅಪ್ಪರಿಗೆ ಇಲ್ಲಿ ನಡೆದದ್ದು ಯಾರ ಮುಂದೆ ಹೇಳ್ಬೇಡ ಅಂತ ಹೇಳ್ರಿಪ್ಪ. ನೋಡವಾ ಇಲ್ಲಿ ನಡೆದದ್ದು ಯಾರ ಮುಂದೆ ಏನು ಹೇಳಕ್ ಹೋಗ್ಬೇಡ್ರಿ. ಇಲ್ಲಿ ಏನ್ ನಡೆದೈತೆ ಅಂತೂ ಯಾರ ಮುಂದೆ ಹೇಳ್ಬೇಡ. ಹೇಳಿದ್ರು ನನ್ನ ಇಲ್ಲಿ ನಡೆದದಿಂದ ಯಾರ ಮುಂದೆ ಹೇಳೋದಿಲ್ಲ. ಆದ್ರೆ ನನ್ನ ಸಣ್ಣ ಮಾವ ದೊಡ್ಡ ಸಾಹೇಬಾಗಿ ಬಂದಿದ್ದ ನನ್ನ ಗಂಡ ಅಕ್ಕನ